ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, 26 ಜೂನ್ 2024 ಬುಧವಾರ. ಸೂರ್ಯೋದಯ ಬೆಳಗ್ಗೆ 5:56, ಸೂರ್ಯಾಸ್ತ ಸಂಜೆ 6:49, ಚಂದ್ರೋದಯ ರಾತ್ರಿ 10:47, ಚಂದ್ರಾಸ್ತ ಬೆಳಗ್ಗೆ 9:56. ಇಂದಿನ ತಿಥಿ ಪಂಚಮಿ ರಾತ್ರಿ 10:48 ರವರೆಗೆ, ನಂತರ ಷಷ್ಠಿ. ಯೋಗ ವಿಷ್ಕಂಭ ಬೆಳಗ್ಗೆ 6:14, ಪ್ರೀತಿ ರಾತ್ರಿ 3:21 ಜೂನ್ 27, ನಂತರ ಆಯುಷ್ಮಾನ. ನಕ್ಷತ್ರ ಧನಿಷ್ಠ ಮಧ್ಯಾಹ್ನ 3:27 ರವರೆಗೆ, ನಂತರ ಶತಭಿಷ. ಕರ್ಣ ಕೌಲವ ಬೆಳಗ್ಗೆ 10:03, ತೈತಿಲ ರಾತ್ರಿ 8:55, ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:27 ರಿಂದ 5:11, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:49 ರಿಂದ 5:56 ರವರೆಗೆ, ಸಂಧ್ಯಾಕಾಲ ಸಂಜೆ 6:49 ರಿಂದ 7:56. ಅಮೃತ ಕಾಲ ರಾತ್ರಿ 4:51 ಜೂನ್ 27 ರಿಂದ ಬೆಳಗಿನ ಜಾವ 6:21 ಜೂನ್ 27 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:23 ರಿಂದ 1:59. ಯಮಗಂಡ ಕಾಲ ಬೆಳಗ್ಗೆ 7:33 ರಿಂದ 9:09 ರವರೆಗೆ, ವರ್ಜ್ಯಕಾಲ ರಾತ್ರಿ 7:50 ರಿಂದ 9:20, ದುರ್ಮುಹೂರ್ತ ಬೆಳಗ್ಗೆ 11:57 ರಿಂದ 12:48 ರವರೆಗೆ. ಮಧ್ಯಾಹ್ನ 3:27 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಾಘ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷ ರಾಶಿ. ಒಳ್ಳೆಯ ಆರೋಗ್ಯಕ್ಕಾಗಿ ನಡಿಗೆ ಪ್ರಾರಂಭಿಸಿ. ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ. ವೃತ್ತಿ ಜೀವನದಲ್ಲಿ ಪರಿಣಾಮಕಾರಿಯಾದ ಪ್ರಗತಿಯನ್ನು ಮಾಡುತ್ತೀರಿ. ಉದ್ಯಮಿಗಳಿಗೆ ಒಳ್ಳೆಯ ದಿನ. ಪಟ್ಟ ಪರಿಶ್ರಮಕ್ಕೆ ತಕ್ಷಣದಲ್ಲೇ ಫಲ ಪಡೆಯುವಿರಿ. ನಿಮ್ಮ ಸ್ನೇಹಿತರ ಸಹಾಯ ಸಿಗುವುದು. ವೃಷಭ ರಾಶಿ. ಹಣದ ಕೊರತೆ ಆಗಬಹುದು, ನಿಮ್ಮ ಸಂಗಾತಿಯ ಬೆಂಬಲ ಸಿಗುವುದು. ಇಂದು ನೀವು ಖುಷಿಯಿಂದ ಉತ್ಸಾಹದಿಂದ ಇರುತ್ತೀರಿ. ಸಂಬಂಧಕ್ಕೆ ಬದ್ಧವಾಗಿರುವ ವ್ಯಕ್ತಿಯಾಗಿರುತ್ತೀರಿ. ಇಂದು ಸ್ನೇಹಿತರೊಂದಿಗೆ ಒಳ್ಳೆಯ ಸಮಯ ಕಳೆಯುತ್ತೀರಿ. ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರುವುದು, ನಿಮ್ಮ ಕೆಲಸವನ್ನು ಆನಂದಿಸುವಿರಿ. ಮಿಥುನ ರಾಶಿ. ನಿಮ್ಮ ಮನಸ್ಥಿತಿ ದಿನವಿಡೀ ಚೆನ್ನಾಗಿರುತ್ತೆ. ಆತುರದ ನಿರ್ಣಯಗಳು ನಿಮ್ಮನ್ನು ನಿರಾಸೆಗೊಳಿಸುತ್ತದೆ. ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ರಿಯಲ್ ಎಸ್ಟೇಟ್ ಹೂಡಿಕೆ ಲಾಭದಾಯಕವಾಗಬಹುದು. ನಿಮ್ಮ ಕಲಾತ್ಮಕ ಆಸಕ್ತಿಗಳಿಗೆ ಹೆಚ್ಚಿನ ತರಬೇತಿ, ಅವನ್ನು ಮುಂದುವರಿಸಲು ಸೂಕ್ತ ಸಮಯ. ಕಟಕ ರಾಶಿ. ಹೂಡಿಕೆಯ ವಿಷಯದಲ್ಲಿ ಎಚ್ಚರವಿರಲಿ. ನಿಮ್ಮ ಜಾಣ್ಮೆ ಉಪಯೋಗಿಸಿ. ಕೆಲಸದ ಪರಿಸರ ನಿಮ್ಮ ಒಳಿತಿಗೆ ಬದಲಾಯಿಸಬಹುದು. ದೂರ ಪ್ರಯಾಣ ಮಾಡದಿರುವುದು ಒಳಿತು. ಮಾನ ಸನ್ಮಾನಗಳು ವೃತ್ತಿ ವಲಯದಲ್ಲಿ ಹೆಚ್ಚಾಗಬಹುದು ಮತ್ತು ನೀವು ಉತ್ಸಾಹಿಗಳಾಗಿರುತ್ತೀರಿ. ಸಿಂಹ ರಾಶಿ. ಇಂದು ನೀವು ಚುರುಕಾಗಿರುವಿರಿ. ನಿಮ್ಮ ಆರೋಗ್ಯವು ನಿಮ್ಮನ್ನು ಬೆಂಬಲಿಸುತ್ತದೆ. ಹಣ ಖರ್ಚು ಹೆಚ್ಚಾಗುವುದು. ನಿಮ್ಮ ಸ್ನೇಹಿತರು ಮತ್ತು ಮಕ್ಕಳೊಂದಿಗೆ ಕಳೆಯುವ ಕ್ಷಣಗಳು ನಿಮಗೆ ಹೊಸ ಉತ್ಸಾಹ ತುಂಬುವುದು. ಸಂಗಾತಿಯ ಜೊತೆಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು. ಆಸ್ತಿ ತಗಾದೆಗಳು ಪರಿಹಾರವಾಗಬಹುದು. ಕನ್ಯಾ ರಾಶಿ. ನಿಮ್ಮ ನಿಕಟ ಜನರು ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸುತ್ತಾರೆ. ಆದರೆ ಮನಃಶಾಂತಿಗಾಗಿ ಏಕಾಂತದಲ್ಲಿ ಸಮಯ ಕಳೆಯಲು ಇಚ್ಛಿಸುತ್ತೀರಿ. ಕ್ರೀಡೆಯಲ್ಲಿ ಭಾಗವಹಿಸಲು ಮನಸ್ಸಾಗುವುದು. ವಿದ್ಯಾರ್ಥಿಗಳು ಓದಿನ ಮೇಲೆ ಹೆಚ್ಚಿನ ಗಮನವಹಿಸಬೇಕು.
ಆದಾಯದ ವಿಷಯಕ್ಕೆ ತುಂಬಾ ಫಲದಾಯಕವಾಗಿದೆ. ತುಲಾ ರಾಶಿ, ಸ್ವಯಂ ಔಷಧೋಪಚಾರ ಬೇಡ. ನಿಮ್ಮ ಮಕ್ಕಳಿಂದ ನಿಮ್ಮ ನಿರೀಕ್ಷೆ ಪೂರೈಕೆಯಾಗಿ ಕನಸು ನನಸಾಗುವ ದಿನ. ನೀವು ನಿಮ್ಮ ಏಕಾಂತವನ್ನು ನಿಮ್ಮ ಇಚ್ಛೆಯ ಜಾಗದಲ್ಲಿ ಕಳೆಯಲು ಬಯಸುವಿರಿ. ಶೇರ್ ಮಾರ್ಕೆಟ್ ಕೆಲಸ ನಿರ್ವಹಿಸುತ್ತಿರುವವರಿಗೆ ಲಾಭಕರ. ನಿಮ್ಮ ಸಂಗಾತಿಯೊಂದಿಗೆ ಘರ್ಷಣೆಗಳಾಗಬಹುದು. ಬೆನ್ನು ನೋವು ಬಾಧಿಸಬಹುದು. ವೃಶ್ಚಿಕ ರಾಶಿ. ಹಳೆಯದನ್ನೆಲ್ಲ ಮರೆತು ಹೊಸದಾಗಿ ಪ್ರಾರಂಭಿಸಿ. ಕೌಟುಂಬಿಕ ಜವಾಬ್ದಾರಿಗಳು ಮನಸ್ಸಿನ ಮೇಲೆ ಹೆಚ್ಚಿನ ಒತ್ತಡ ತರುತ್ತದೆ. ಕಾನೂನು ಸಲಹೆಯನ್ನು ಪಡೆಯಲು ಒಳ್ಳೆಯ ದಿನ. ವೃತ್ತಿ ಸ್ಥಳದಲ್ಲಿ ಅಲ್ಲಿಯ ಜನರಿಂದ ಅತಿಯಾದದ್ದನ್ನು ನಿರೀಕ್ಷಿಸಬೇಡಿ. ಮನೆಯವರಿಗೆ ಉಡುಗೊರೆ ಖರೀದಿಸುವಿರಿ. ಧನು ರಾಶಿ, ಇಂದು ಆರ್ಥಿಕ ನಷ್ಟವನ್ನು ಅನುಭವಿಸುವಿರಿ. ರಕ್ತದೊತ್ತಡ ಸಮಸ್ಯೆಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಟುಂಬಕ್ಕೆ ಸಂತೋಷದ ಸುದ್ದಿ ಬರುತ್ತದೆ. ಕುಟುಂಬದವರೊಡನೆ ಸುತ್ತಾಡಲು ಹೋಗುವಿರಿ. ವ್ಯಾಪಾರದಲ್ಲಿ ಹೊಸತನ ಮಾಡುವ ಆಲೋಚನೆ ಬರುವುದು. ಮುಖ್ಯವಾದ ವಿಷಯಗಳನ್ನು ತಂದೆಯವರೊಂದಿಗೆ ಚರ್ಚಿಸುವುದು ಒಳಿತು. ಮಕರ ರಾಶಿ. ಹೊಸ ಹಣ ಗಳಿಕೆಯ ಅವಕಾಶಗಳು ಲಾಭದಾಯಕವಾಗಿರುತ್ತದೆ. ವೃತ್ತಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ ಮಾತನಾಡಲು ಇಚ್ಛಿಸುತ್ತಿದ್ದರೆ ಈ ದಿನ ಅವಕಾಶ ಸಿಗುವುದು. ದೇಹದಲ್ಲಾಗುತ್ತಿರುವ ವ್ಯತ್ಯಾಸಗಳ ಸಂಶೋಧನೆ ಮಾಡುವ ಬದಲು ವೈದ್ಯರನ್ನು ಶೀಘ್ರವಾಗಿ ಕಾಣಿ. ಯೋಗ ಪ್ರಾಣಾಯಾಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಳಿ. ಕುಂಭ ರಾಶಿ. ದಿನದ ಆರಂಭ ಸ್ವಲ್ಪ ದಣಿವಿರಬಹುದು. ದಿನ ಕಳೆದಂತೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ. ನಿಮ್ಮ ಫ್ರೀ ಟೈಮ್ ನಿಮ್ಮ ಆತ್ಮೀಯರೊಂದಿಗೆ ಚೆನ್ನಾಗಿ ಕಳೆಯುವಿರಿ. ನಿಮ್ಮ ಕೆಲಸಗಳೆಲ್ಲ ಅಂದುಕೊಂಡ ಸಮಯಕ್ಕೆ ಮುಗಿಯುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ದೊರೆಯುವುದು. ಮೀನ ರಾಶಿ. ಸಂಗಾತಿಯೊಂದಿಗೆ ಜಗಳವಾಗಬಹುದು. ಅನಿರೀಕ್ಷಿತ ಅತಿಥಿಗಳ ಆಗಮನ. ವೃತ್ತಿಯಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗಬಹುದು. ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸಲು ಶುಭ ದಿನ. ನಿಮ್ಮ ಯೋಜನೆಗಳನ್ನು ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಯಪಡಿಸಿ. ಇಂದು ನೀವು ಉತ್ಸಾಹದಿಂದ ಇರುತ್ತೀರಿ. ಎಲ್ಲಾ ಕೆಲಸ ಹುಮ್ಮಸ್ಸಿನಿಂದ ನಿರ್ವಹಿಸುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.